ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಿಜೆಪಿ ಶಾಸಕರ ಹಿಂದಿದೆಯಂತೆ ಕಾಂಗ್ರೆಸ್ ಕಳ್ಳಗಣ್ಣಿನ ಕ್ಯಾಮರಾ. ಎಲೆಕ್ಷನ್ ಹತ್ತಿರ ಬರ್ತಾ ಇರುವಂಗೆ ಬಿಜೆಪಿ ಶಾಸಕರನ್ನ ಟಾರ್ಗೆಟ್ ಮಾಡಿದಾರಂತೆ ಕಾಂಗ್ರೆಸ್ ನಾಯಕರು. ಹುಷಾರಾಗಿರಿ ಅಂತ ಹೇಳಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಎಲ್ಲ ಬಿಜೆಪಿ ಶಾಸಕರಿಗೆ ಸಲಹೆಯನ್ನ ಕೊಟ್ಟಿದ್ದಾರೆ. ನೋಡಿ, ಬಿಜೆಪಿ ರಾಜ್ಯಾಧ್ಯಕ್ಷರು ಬಿಜೆಪಿಯ ಎಲ್ಲಾ ಶಾಸಕರಿಗೂ ಈ ರೀತಿಯಾಗಿ ಅಲರ್ಟ್ ಆಗಿರುವಂತೆ ಸೂಚನೆ ಕೊಡೋದಕ್ಕೆ ಒಂದು ಕಾರಣ ಇದೆ. ಮೊನ್ನೆ ಶಿರಹಟ್ಟಿ ಶಾಸಕ ಚಂದ್ರು ಲಮಾಣಿ ಅವರು ಸಿಕ್ಕಾಕೊಳ್ತಾರೆ, ಲೋಕಾಯುಕ್ತ ಪೊಲೀಸರ ಕೈಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಳ್ತಾರೆ. ಸೊ ಇದೆಲ್ಲ ಷಡ್ಯಂತ್ರ ಅನ್ನೋ ನಿಟ್ಟಿನಲ್ಲಿ ಒಂದು ಕಡೆ ಅದನ್ನ ಸಮರ್ಥಿಸಿಕೊಳ್ಳುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ ಬಿಜೆಪಿ ನಾಯಕರು. ಹಾಗಾಗಿ ಎಲ್ಲಾ ಬಿಜೆಪಿ ಶಾಸಕರಿಗೆ ಈ ಮುಖೇನ ಸಂದೇಶವನ್ನ ಕೊಟ್ಟಿರೋದು ವಿಜಯೇಂದ್ರ ಅವರು. ನಿಮ್ಮನ್ನ ಕಾಂಗ್ರೆಸ್ ನಾಯಕರು ಫಾಲೋ ಮಾಡ್ತಾ ಇದ್ದಾರೆ, ನೀವ್ ಎಲ್ಲಿ ಹೋಗ್ತೀರಾ ಎಲ್ಲಿ ಬರ್ತೀರಾ ಎಲ್ಲವೂ ಕೂಡ ನೋಡ್ತಾ ಇದ್ದಾರೆ. ಸ್ವಲ್ಪ ಹುಷಾರಾಗಿರಿ, ಹುಷಾರಾಗಿ ಹೆಜ್ಜೆ ಇಡಿ. ಪಕ್ಷಕ್ಕೆ ಡ್ಯಾಮೇಜ್ ಮಾಡೋದಕ್ಕೆ ಕಾಂಗ್ರೆಸ್ ನಿರಂತರವಾಗಿ ಪ್ರಯತ್ನ ಪಡ್ತಾ ಇದೆ, ಎಚ್ಚರಿಕೆಯಿಂದ ಇರಿ. ಅಪರಾಧದಲ್ಲಿ ಭಾಗಿಯಾದ್ರೆ ನಿಮಗೆ ಟಿಕೆಟ್ ಸಿಗೋದಿಲ್ಲ. ಇದು ಇಂಟ್ರೆಸ್ಟಿಂಗ್ ಬೆಳವಣಿಗೆ. ಅಪರಾಧದಲ್ಲಿ ಭಾಗಿಯಾದ್ರೆ ನಿಮಗೆ ಟಿಕೆಟ್ ಸಿಗೋದಿಲ್ಲ ಮುಂದಿನ ಚುನಾವಣೆಗೆ ಅಂತ ಹೇಳಿ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ. ಪಕ್ಷದ ಶಾಸಕರಿಗೆ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ ರಾಜ್ಯಾಧ್ಯಕ್ಷ ವಿಜಯೇಂದ್ರ. ಮುಂದಿನ ಅವಧಿಗೆ ಟಿಕೆಟ್ ಬೇಕು ಅಂದ್ರೆ ವೈಯಕ್ತಿಕ ಶಿಸ್ತನ್ನ ಕಾಪಾಡಿಕೊಳ್ಬೇಕು. ನಿಮ್ಮ ಮೇಲೆ ಯಾವುದೇ ರೀತಿಯಾದಂತ ಆರೋಪಗಳು ಬರಬಾರದು. ತಮ್ಮ ಸ್ವಕ್ಷೇತ್ರದಲ್ಲಿ ಜನರ ಜೊತೆಗೆ ಎಚ್ಚರಿಕೆಯಿಂದ ಕೆಲಸ ಮಾಡಿ ಅಂತ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ ವಿಜಯೇಂದ್ರ. ಯಾವುದೇ ಅಪರಾಧ ಪ್ರಕರಣದಲ್ಲಿ ಭಾಗಿಯಾದಲ್ಲಿ ಪಕ್ಷದಿಂದ ಟಿಕೆಟ್ ಕೊಡೋದಿಲ್ಲ. ಇಲ್ಲಿ ಕಡ್ಡಿ ತುಂಡು ಮಾಡ್ದಂಗೆ ಹೇಳಿದ್ದಾರೆ. ಯಾವುದಾದ್ರೂ ಅಪರಾಧ ಪ್ರಕರಣಗಳಲ್ಲಿ ನಿಮ್ಮ ಹೆಸರು ತಗಲಾಕೊಂತು ಅಂತ ಅನ್ಕೊಳ್ಳಿ, ನಿಮ್ಗೆ ಮುಂದಿನ ದಿನಗಳಲ್ಲಿ ಟಿಕೆಟ್ ಅಂತೂ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ಆಡಳಿತ ಪಕ್ಷದವರ ಷಡ್ಯಂತ್ರಕ್ಕೆ ಬಲಿಯಾಗಬೇಡಿ, ಎಚ್ಚರಿಕೆಯಿಂದ ಇರಿ ಅಂತ ಹೇಳಿ ಸಲಹೆಯನ್ನ ಕೊಟ್ಟಿದ್ದಾರೆ. ಅದರಲ್ಲೂ ಶಾಸಕ ಚಂದ್ರು ಲಮಾಣಿ ಕೇಸ್ನಿಂದ ಬಿಜೆಪಿ ನಾಯಕರು ಅಲರ್ಟ್ ಆಗಿದ್ದಾರೆ. ಜೊತೆಗೆ ಈ ಒಬ್ಬ ಶಾಸಕ ಮಾಡಿದ ತಪ್ಪಿನಿಂದ ಎಲ್ಲೋ ಒಂದ್ ಕಡೆ ಇಡೀ ಪಕ್ಷದ ನಾಯಕರು ಮತ್ತು ಇಡೀ ಪಕ್ಷ ತಲೆ ತಗ್ಗಿಸುವಂತ ಪರಿಸ್ಥಿತಿಗೆ ಬಂದ್ಬಿಟ್ಟಿದೆ ಈಗ. ಹಾಗಾಗಿನೇ ವಿಜಯೇಂದ್ರ ಅವರು ಒಬ್ಬ ರಾಜ್ಯಾಧ್ಯಕ್ಷರಾಗಿ ತಮ್ಮ ಕರ್ತವ್ಯವನ್ನ ಮಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಕವನ ಶಿವಣ್ಣ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕವನ, ಚಂದ್ರು ಲಮಾಣಿ ಕೇಸ್ ಆದ ನಂತರ ಬಿಜೆಪಿ ನಾಯಕರು ಹೆದರ್ ಬಿಟ್ಟಿದಾರ ಅಂತ, ಅದಕ್ಕೆ ಅಲರ್ಟ್ ಆಗಿರುವಂತೆ ಸೂಚನೆಯನ್ನ ಕೊಟ್ಟಿದ್ದಾರಾ ವಿಜಯೇಂದ್ರ? ರಾಮ, ಏನು ಚಂದ್ರು ಲಮಾಣಿ ಅವರ ಕೇಸ್ ಆಯ್ತು, ಈ ಒಂದು ಕೇಸ್ ಅಂದ್ರೆ ಈ ಒಂದು ಪ್ರಕರಣದ ವಿಚಾರವಾಗಿ ಇದೀಗ ಬಿಜೆಪಿ ಹೈ ಅಲರ್ಟ್ ಆಗಿರುವಂತದ್ದು. ಯಾಕಂದ್ರೆ ಮುನಿರತ್ನ ಅವರ ಪ್ರಕರಣ ಆಯ್ತು, ಅದೇ ರೀತಿಯಾಗಿ ಟಿ ರವಿ ಅವರ ಪ್ರಕರಣ ಆಯ್ತು. ಇನ್ನು ಮೊನ್ನೆ ಅಷ್ಟೇ ಅಂದ್ರೆ ಒಂದು 10 ದಿನ 15 ದಿನಗಳ ಹಿಂದೆ ಅಷ್ಟೇ ಹಾಲಿ ಶಾಸಕರಾದಂತಹ ಬಸವರಾಜ್ ಅವರು ಕೊಲೆ ಕೇಸ್ ಆರೋಪದಡಿಯಲ್ಲಿ ಅಂದ್ರೆ 5ನೇ ಆರೋಪಿಯಾಗಿ ಜೈಲು ಸೇರಿದ್ರು. ಇದಾದ ನಂತರ ಅಂದ್ರೆ ಒಂದು ವಾರಕ್ಕೇನೆ ಈಗ ಮತ್ತೊಬ್ಬ ಶಾಸಕ ಅಂದ್ರೆ ಹಾಲಿ ಶಾಸಕರು ಇವರು ಸಹ ಜೈಲು ಪಾಲಾಗಿದ್ದಾರೆ. ಸೊ ಹೀಗಾಗಿ ಎಲ್ಲೋ ಒಂದ್ಕಡೆ ಬಿಜೆಪಿ ನಾಯಕರ ಹಿಂದೆ ಕಾಂಗ್ರೆಸ್ ನ ಕ್ಯಾಮರಾ ಇದೆ, ಕಾಂಗ್ರೆಸ್ ಕೆಂಗಣ್ಣನ್ನ ಬೀರಿದೆ ಅನ್ನುವಂತಹ ವಿಚಾರ ಈಗ ಹೋಗ್ತಾ ಇರೋದು. ಸೊ ಹೀಗಾಗಿ ಬಿಜೆಪಿಯ ಎಲ್ಲಾ ಶಾಸಕರನ್ನ ಟಾರ್ಗೆಟ್ ಮಾಡ್ತಾ ಇದೆ ಸರ್ಕಾರ. ಯಾಕಂದ್ರೆ ಈಗಾಗ್ಲೇ ಶಾಸಕರು ಯಾವ್ಯಾವ ಪ್ರಕರಣದಲ್ಲಿ ಏನು ಜೈಲು ಪಾಲಾಗಿದ್ದಾರೋ ಅವ್ರು ಯಾವ ಪ್ರಕರಣದಲ್ಲಿ ಜೈಲು ಪಾಲಾಗಿದ್ರು ಸಹ ಬಿಜೆಪಿ ಹೇಳ್ತಾ ಇರುವಂತದ್ದು ಆ ಕಾಂಗ್ರೆಸ್ ಮಾಡ್ತಾ ಇರುವಂತಹ ಷಡ್ಯಂತ್ರ, ಕಾಂಗ್ರೆಸ್ ನಮ್ಮನ್ನ ಟಾರ್ಗೆಟ್ ಮಾಡ್ತಾ ಇದೆ ಅನ್ನುವಂತಹ ವಿಚಾರ. ಸೊ ಹೀಗಾಗಿ ಯಾವುದೇ ಪ್ರಕರಣ ಆಗಿದ್ರು ಸಹ ಮುಜುಗರ ಆಗ್ತಾ ಇರುವಂತದ್ದು ಬಿಜೆಪಿಗೆ. ಸೊ ಹೀಗಾಗಿ ಎಲ್ಲೋ ಒಂದ್ ಕಡೆಗೆ ಬಿಜೆಪಿಗೆ ಆಗ್ತಾ ಇರುವಂತಹ ಮುಜುಗರದಿಂದ ಪಾರಾಗೋದಕ್ಕೆ ಇದೀಗ ಬಿಜೆಪಿ ನಾಯಕರು ಅಂದ್ರೆ ರಾಜ್ಯಾಧ್ಯಕ್ಷರಾದಂತಹ ವಿಜಯೇಂದ್ರ ಅವರು, ಅದೇ ರೀತಿಗೆ ಆರ್ ಅಶೋಕ್ ಅವರು ಎಲ್ಲಾ ಶಾಸಕರಿಗೂ ಸಹ ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಇನ್ಮೇಲೆ ಯಾವುದೇ ರೀತಿಯಾಗಿ ಅಂದ್ರೆ ಕ್ಷೇತ್ರದಲ್ಲೂ ಸಹ ಅಭಿವೃದ್ಧಿ ವಿಚಾರವಾಗಿ ಆಗಿರ್ಬೋದು, ಮತ್ತೊಂದು ವಿಚಾರವಾಗಿ ಆಗಿರ್ಬೋದು, ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ಸಾಕಷ್ಟು ಎಚ್ಚರಿಕೆಯಿಂದ ಇರಿ. ತಮ್ಮ ವರ್ಚಸ್ಸನ್ನ ನೀವು ವೃದ್ಧಿ ಮಾಡ್ಕೊಳ್ಬೇಕು. ಯಾವುದೇ ರೀತಿಯಾದಂತಹ ಷಡ್ಯಂತ್ರಗಳಿಗೆ ಬಲಿಯಾಗಬೇಡಿ. ಅದೇ ರೀತಿಯಾಗಿ ವೈಯಕ್ತಿಕವಾಗಿಯೂ ಸಹ ನೀವು ಕರೆಕ್ಟ್ ಆಗಿರ್ಬೇಕು, ಶಿಸ್ತನ್ನ ಸಹ ಪಾಲಿಸಬೇಕು. ಬಿಜೆಪಿ ಅದರ ಶಿಸ್ತು ಅನ್ನುವಂತಹ ವಿಚಾರವನ್ನ ಖಡಕ್ ಸೂಚನೆಯನ್ನ ಇದೀಗ ಎಲ್ಲಾ ಶಾಸಕರಿಗೂ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹಾಗೂ ವಿಪಕ್ಷ ನಾಯಕರಾದಂತಹ ಆರ್ ಅಶೋಕ್ ಕೊಟ್ಟಿರುವಂತದ್ದು. ಇದರ ಜೊತೆಗೆ ಅಂದ್ರೆ ಮತ್ತೊಂದು ಎಚ್ಚರಿಕೆಯನ್ನ ಸಹ ಕೊಟ್ಟಿರುವಂತದ್ದು. ಈಗಾಗಲೇ ಸಾಲಾಗಿ ಬಿಜೆಪಿ ಶಾಸಕರ ಜೈಲಿಗೆ ಹೋಗಿ ಬರ್ತಾ ಇದ್ದಾರೆ. ಸೊ ಹೀಗಾಗಿ ಬಿಜೆಪಿಗೆ ಸಾಕಷ್ಟು ಡ್ಯಾಮೇಜ್ ಆಗ್ತಾ ಇರುವಂತಹ ಕಾರಣದಿಂದ ಮುಂದಿನ ದಿನಗಳಲ್ಲಿ ನಿಮ್ಗೆ ಟಿಕೆಟ್ ಬೇಕು ಅಂತ ಅಂದ್ರೆ
ನೀವು ನಿಮ್ಮ ವೈಯಕ್ತಿಕ ವರ್ಚಸ್ಸನ್ನ ಕಾಪಾಡ್ಕೊಳ್ಬೇಕು, ವೈಯಕ್ತಿಕ ವರ್ಚಸ್ಸನ್ನ ವೃದ್ಧಿಸ್ಕೊಳ್ಬೇಕು. ಯಾವುದೇ ರೀತಿಯಂತಹ ಷಡ್ಯಂತ್ರಗಳಾಗಿರ್ಬೋದು, ಯಾವುದೇ ರೀತಿಯಂತಹ ಬೇರೆ ಆಮಿಷಗಳು ಅಂದ್ರೆ ಮೊನ್ನೆ ಲಂಚ ಸ್ವೀಕರಿಸುವಂತಹ ಸಂದರ್ಭದಲ್ಲಿ Okay. ರೆಡ್ ಹ್ಯಾಂಡ್ ಆಗಿ ಸಿಗಬಹುದು. ಸೊ ಹೀಗಾಗಿ ಯಾವುದೇ ರೀತಿಯಂತಹ ಷಡ್ಯಂತ್ರಗಳಿಗೆ ಬಲಿಯಾಗಬೇಡಿ. ಕಾಂಗ್ರೆಸ್ ಕ್ಯಾಮರಾ ಇರುತ್ತೆ, ಹುಷಾರ್ ಅನ್ನುವಂತಹ ಎಚ್ಚರಿಕೆಯನ್ನ, ಸೂಚನೆಯನ್ನ, ಸಲಹೆಯನ್ನ ಇದೀಗ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಕೊಟ್ಟಿರುವಂತದ್ದು. ಥ್ಯಾಂಕ್ ಯು ಕವನ ತಮ್ಮೆಲ್ಲ ಮಾಹಿತಿಗಾಗಿ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.